ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ, ಅದು ಮಸಾಲ ರೊಟ್ಟಿ ಜೊತೆಗೆ ಸ್ಪೆಷಲ್ ಚಟ್ನಿ. ಸೊ ಇವತ್ತಿನ ವ್ಲಾಗ್ನ ಫುಲ್ ನೋಡಿ. ಸೊ ಹೇಗೆ ಮಾಡಿರ್ತೀನಿ ವಿಧಾನ ಎಲ್ಲನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ಡೀಟೇಲಾಗಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ನೋಡಿ ಇವತ್ತಿನ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ರಾಗಿ ಅಂಬ್ಲಿ ರೆಡಿಯಾಗಿದೆ ಇವಾಗ. ಸೊ ಒಂದು ಲೋಟ ರಾಗಿ ಅಂಬ್ಲಿ ಕುಡಿದ್ಬಿಟ್ಟು ನೆಕ್ಸ್ಟ್ ಮಸಾಲ ರೋಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ ಮಸಾಲ ರೋಟಿ ಮಾಡೋದಕ್ಕೆ ಒಂದು ಈರುಳ್ಳಿ, ಒಂದು ಕ್ಯಾರೆಟ್, ಸ್ವಲ್ಪ ತೆಂಗಿನ ತುರಿ, 2 ಬೀನ್ಸ್, ಅರ್ಧ ಮೆಣಸಿನ್ಕಾಯಿ ಮತ್ತು 3ರಿಂದ 4 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಮೊದಲಿಗೆ ಇವಾಗ ತವಾನ ಇಟ್ಟಿದ್ದೀನಿ. ನಮ್ಮ ಮನೇಲೆಲ್ಲ ರೊಟ್ಟಿಗೆ ಈ ಥರ ತವ ಯೂಸ್ ಮಾಡೋದು, ನಾನ್ ಸ್ಟಿಕ್ ಯೂಸ್ ಮಾಡೋದಿಲ್ಲ. ಯಾಕಂದರೆ ಸುತ್ತ ನಾನ್ ಸ್ಟಿಕ್ ಎಣ್ಣೆ ಎಲ್ಲ ಇಟ್ಕೊಳ್ಳುತ್ತೆ, ಎಣ್ಣೆ ಜಿಡ್ಡಾಗುತ್ತೆ ಅಂತ ಅಂದ್ಬಿಟ್ಟು. ಕಾದಿದೆ. ಸೊ ಇಲ್ಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಜಾಸ್ತಿ ಏನು ಬೇಡ. ಆಯಿಲ್ ಜೊತೆಗೆ ಸ್ವಲ್ಪ ಗೀ ಹಾಕ್ಕೊಳ್ಳಿ. ಇಲ್ಲಿ ಮಿಕ್ಸ್ಚರ್ ಇದೆಯಲ್ಲ, ಇದು ಪೂರ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಫಸ್ಟ್ ಆನಿಯನ್ ಹಾಕಿದ್ದೀನಿ, ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಸಿಮ್ಮಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ತುಪ್ಪ ಹಾಕಿರೋದ್ರಿಂದ ಅದೊಂಥರ ಫುಲ್ಲು ಕರ್ದಿರೋ ವಾಸನೆ ಬಂದ್ಬಿಡುತ್ತೆ. ಹಾಗಾಗಿ ಡೀಪ್ ಫ್ರೈ ಏನೂ ನೆಸೆಸಿಟಿ ಇಲ್ಲ. ಇದಕ್ಕೆ ಇವಾಗ ನೆಕ್ಸ್ಟ್ ಏನೇನು ಹಾಕಬೇಕು ಅದೆಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ಇದು ಒಂದು ಸೈಡ್ ಹೀಗೆ ಇಟ್ಕೊಂಡು, ಇಲ್ಲಿ ಎಂಟಿ ಇದೆಯಲ್ವಾ, ಇಲ್ಲಿಗೆ ನಾನಿವಾಗ ಅರಿಶಿನ ಮೆಣಸಿನ್ಕಾಯಿ ಮತ್ತು ತುರಿದಿಟ್ಕೊಂಡಿರೋ ಶುಂಠಿನ ಹಾಕ್ತೀನಿ. ಸ್ವಲ್ಪ ಘಾಟ್ ಆಗ್ತಿದೆ ಅಷ್ಟೇ. ಅದು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಾಗಿ ಇವಾಗ ನಾನಿಲ್ಲಿ ಕಾಯಿ ಮತ್ತು ಕರಿ ಲೀವ್ಸ್ನ ಹಾಕೊಂಡಿದ್ದೀನಿ. ಪೂರ್ತಿ ಮಿಕ್ಸ್ ಮಾಡೋಣ. ಇದೇ ತವಾದಲ್ಲಿ ಆಮೇಲೆ ರೊಟ್ಟಿನ ಕೂಡ ಮಾಡೋದು ನಾನು. ಇದಕ್ಕೆ ಇವಾಗ ಸಾಲ್ಟ್ ಆ್ಯಡ್ ಮಾಡಬೇಕು. ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಮಿಕ್ಸ್ ಮಾಡೋಣ. ಇವಾಗ ಫ್ಲೇಮ್ ಸಾಕು, ಆಫ್ ಮಾಡಿಬಿಡೋಣ. ಮಿಕ್ಸ್ ಮಾಡಿದ ಮೇಲೆ ಇದು ಪೂರ್ತಿ ಸ್ವಲ್ಪ ಆರಬೇಕಿದು ಮಿಕ್ಸ್ಚರು. ಹೀಗೆ ತವಾ ಮೇಲೇ ಬಿಟ್ಬಿಡಿ. ಇದನ್ನು ಇಲ್ಲೇ ಸೈಡಲ್ಲಿ ಈಗ ಇಡಿ. ಕಡಲೆ ಬೀಜ ಸ್ಪೆಷಲ್ ಚಟ್ನಿ ಮಾಡೋದಕ್ಕೆ ಇಲ್ಲಿ ನಾನು ಕಡಲೆ ಬೀಜ, ಸ್ವಲ್ಪ ಕಾಯಿ ಮತ್ತು 1.5 ಮೆಣಸಿನ್ಕಾಯಿ, ಕರಿ ಲೀವ್ಸ್ ಮತ್ತು 6 ತಿರುಳು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೇನು ಆಯಿಲ್ ಏನು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಸುಮ್ಮನೆ ಫ್ರೈ ಮಾಡ್ಕೋಬೇಕು. ಫುಲ್ ಡೀಪ್ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಹಸಿ ಫ್ರೇಗ್ರೆನ್ಸ್ ಹೋದರೆ ಸಾಕು. ತಣ್ಣಗಾದ್ಮೇಲೆ ರುಬ್ಬಿಟ್ಕೊಂಡ್ರೆ ಆಯಿತು ಸ್ಪೆಷಲ್ ಚಟ್ನಿ. ಈ ಮಿಕ್ಸ್ಚರ್ಗೆ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಇವಾಗ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಈ ಬೌಲಲ್ಲಿ 2 ಬೌಲ್ ಹಾಕ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ. ಅಕ್ಕಿ ಹಿಟ್ಟನ್ನು ನಾನು ಬೇರೆ ರೀತಿ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಬಿಡಿಸಿಟ್ಕೊಂಡಿರೋದು ಇದು. ಈ ಮಿಕ್ಸ್ಚರ್ನ ಬಿಸಿನೀರು ಯೂಸ್ ಮಾಡಿಕೊಂಡು ನೀಟಾಗಿ ಕಲಸಿಟ್ಕೊಳ್ಳಿ. ಕಲಸೋದು ಹೇಗೆ ಅನ್ನೋದೇನೋ ತೋರಿಸೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಈ ಥರ ಆಗಿರುತ್ತೆ. ಸೊ ಇದನ್ನು ಒಂದು 5ರಿಂದ 10 ನಿಮಿಷ ತನಕ ನೆನೆಯೋದಕ್ಕಂತ ಹಾಗೆ ಬಿಟ್ಬಿಡಿ. ನಾನಿಲ್ಲಿ ಕಲಸಿಟ್ಕೊಂಡಿರೋ ಹಿಟ್ಟಲ್ಲಿ ಒಂದು 6 to 7 ರೊಟ್ಟಿ ಅಂತೂ ಹಾಗೆ ಆಗುತ್ತೆ. ಇನ್ ಕೇಸ್ ನೀವು 3 to 4 ಮೆಂಬರ್ಸ್ ಇಲ್ಲ 5 ಮೆಂಬರ್ಸ್ ಮಾಡಬೇಕು ಅಂತಂದರೆ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ವ ಅದನ್ನು ಮಲ್ಟಿಪಲ್ ಮಾಡ್ಕೊಳ್ಳಿ ಅಷ್ಟೇ.
ಇದಿವಾಗ ಒಂದು 10 ಮಿನಿಟ್ಸ್ ಆದರೂ ನೆನಿಬೇಕು. ಅಲ್ಲಿವರೆಗೂ ನಾನು ಚಟ್ನಿಗೆ ಆಗಲೇ ಹುರಿದಿಟ್ಕೊಂಡಿದ್ದೀನಲ್ವ, ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈ ಮಿಕ್ಸ್ಚರ್ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಸ್ವಲ್ಪ ಇವಾಗ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಚಟ್ನಿ ರೆಡಿ ಆಗಿದೆ. ಈ ಮಿಕ್ಸ್ಚರ್ನ ಇಷ್ಟೇ ನಾನು ತುರಿಯಾಗಿ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇನ್ ಕೇಸು ಇನ್ನೂ ನುಣ್ಣಗೆ ಬೇಕಂತಂದರೆ ನೀವು ನಿಮ್ಮ ಇಷ್ಟ, ನೀವು ಮಾಡ್ಕೋಬೋದು. ಬಟ್ ನನಗೆ ಇದೇ ಥರ ಇಷ್ಟ ಆಗುತ್ತೆ ರೊಟ್ಟಿಗೆಲ್ಲ, ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ರೋಟಿ ಮಾಡೋದಕ್ಕೆ ಅಂತಲೇ ಒಂದು ಹೊಸ ಕರ್ಚೀಫ್ನ ತೊಳೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಸಿಯಾಗೇ ಇರಬೇಕು, ಹಸಿ ಬಟ್ಟೆಯಲ್ಲೇ ರೊಟ್ಟಿ ಮಾಡಬೇಕು. ಈ ಥರ ಪಕ್ಕದಲ್ಲಿ ಒಂದು ಬೌಲ್ ವಾಟರ್ ಇಟ್ಕೊಳ್ಳಿ. ಈಗ ಈ ತಟ್ಟೆ ಮೇಲೆ ಇದನ್ನು ಹಾಸ್ಬಿಟ್ಟು ರೊಟ್ಟಿ ತಟ್ಟೋಣ ಬನ್ನಿ. ಈ ಥರ ನೀಟಾಗಿ ಉಂಡೆ ಕಟ್ಕೊಳ್ಳಿ. ನೋಡಿ, ಇಷ್ಟು ದೊಡ್ಡದಾದರೆ ಸಾಕು. ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಈಗ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ನೀರು ಬೇಕು, ಹಾಗಾಗಿ ನಾನು ಇಲ್ಲಿ ಪಕ್ಕದಲ್ಲೇ ನೀರು ಇಟ್ಕೊಳ್ಳಿ ಅಂತ ಹೇಳಿದೆ. ನೋಡಿ, ಇಷ್ಟು ದೊಡ್ಡದಾಗಿದೆ. ಸೈಡೆಲ್ಲ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಈ ಥರ ನಿಮಗೆ ಗರ್ಗರಿ ಆಗ್ಬೇಕಂತಂದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಂಡು ಚೆನ್ನಾಗಿ ಬೇಯಿಸಿ. ಇಲ್ಲ ನಿಮ್ಗೆ ಸಾಫ್ಟ್ ಆಗಿ ಬೇಕಂತಂದ್ರೆ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕೋಬಹುದು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಇದು ಒಂದು 5 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಬೇಕು. 5 ಮಿನಿಟ್ಸ್ ಅಂತಂದರೆ ಪೂರ್ತಿ 5 ಮಿನಿಟ್ಸ್ ಏನಲ್ಲ, ಒಂದು 3 ಮಿನಿಟ್ಸ್ ಕಂಪಲ್ಸರಿ. ಸಾಫ್ಟಾಗಿ ಬರುತ್ತೆ ಗಾಯ್ಸ್. ಬೇಕಂದರೆ ಇಲ್ಲಿಗೆ ನೀವು ತುಪ್ಪ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ, ಅದು ಆಪ್ಷನಲ್ಲು. ಬಟ್ ನನಗೆ ತುಪ್ಪ ಅಂದರೆ ಬಹಳ ಇಷ್ಟ, ಹಾಗಾಗಿ ನಾನು ತುಪ್ಪ ಆ್ಯಡ್ ಮಾಡ್ತೀನಿ. ತುಪ್ಪ ಹಾಕೊಂಡು ತಿಂತಾ ಇದ್ರೆ ಚಟ್ನಿನೇ ಬೇಡ, ಸೀರಿಯಸ್ಲಿ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಈ ಚಳಿ ಟೈಮಲ್ಲಿ ಗಂಟ್ಲು ಕೆರೆತ ಅದು ಬರುತ್ತೆ, ಇದು ಬರುತ್ತೆ ಅಂತಂದ್ರೆ ನೀವು ತುಪ್ಪನ ಸ್ಕಿಪ್ ಮಾಡ್ಕೋಬಹುದು. ಬಟ್ ನನಗಂತೂ ಏನು ಪ್ರಾಬ್ಲಮ್ ಆಗಲ್ಲ, ಹಾಗಾಗಿ ನಾನು ತುಪ್ಪ ಆ್ಯಡ್ ಮಾಡ್ಕೋತೀನಿ. ಬಿಸಿಯಾದ ರೊಟ್ಟಿ ಜೊತೆ ತುಪ್ಪ ಪ್ಲಸ್ ಸ್ಪೆಷಲ್ ಕಡಲೆ ಬೀಜದ ಚಟ್ನಿ ಸವಿಯಲು ಸಿದ್ಧ. ತುಂಬ ಸಕ್ಕತ್ತಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.